ತನ್ನ ಅಭ್ಯರ್ಥಿಗಳನ್ನ ಹುಡುಕಾಟದಲ್ಲಿದ್ಯಾ ಅಥವಾ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ, ಹೊಸ ಮುಖಗಳಿಗೆ ಮಣೆ ಹಾಕಬೇಕಾ ಅನ್ನೋ ಇನ್ನೂ ಚಿಂತನಾ ಮಂಥನ ನಡೆಸ್ತಾ ಇದೆಯಾ ಅನ್ನುವ ಅನುಮಾನಗಳು ಹುಟ್ಕೊಳ್ತಾ ಇದೆ. ನೋಡಿ, ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀಬೇಕಾಗಿತ್ತು. ಪ್ರಮುಖವಾಗಿ ರಾಜ್ಯದ ಪ್ರಮುಖ ನಾಯಕರು ತೆರಳಿ, ಅದರಲ್ಲೂ BS ಯಡಿಯೂರಪ್ಪ ಅವರು, ವಿಜೇಂದ್ರ, ಬಸವರಾಜ ಬೊಮ್ಮಾಯಿ, ಈ ರೀತಿಯಾಗಿ ಸಾಲು ನಾಯಕರು ತೆರಳಿ ಇವತ್ತು BJP ವರಿಷ್ಠರ ಜೊತೆಯಲ್ಲಿ ಮೀಟಿಂಗ್ ಮಾಡಬೇಕಿತ್ತು. ಅಚಾನಕ್ಕಾಗಿ ಮೀಟಿಂಗ್ ರದ್ದಾಗಿದೆ. ಕಾರಣ ಗೊತ್ತಿಲ್ಲ, ಮುಂದೂಡಲಾಗಿದೆ ಎನ್ನುವ ಮಾಹಿತಿ ಅಷ್ಟೇ ನಮಗೆ ಸಿಕ್ಕಿರುವಂಥದ್ದು. ಈ ನಡುವೆ ಪಾರ್ಲಿಮೆಂಟ್ನ ಫೈಟನ್ನು ಗೆಲ್ಲೋದಕ್ಕೆ BJP ರಣತಂತ್ರವನ್ನು ಕೂಡ ಹೆಣಿತಾ ಇದೆ. ಕರ್ನಾಟಕದಲ್ಲಿ ಇರುವಂಥ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ನವರು 7 ಕ್ಷೇತ್ರಗಳಿಗೆ ಟಿಕೆಟ್ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿ ಆಗಿದೆ. ಆಲ್ರೆಡಿ ಕೆಲವರು ಅಧಿಕೃತವಾಗಿ ಪ್ರಚಾರವನ್ನು ಆರಂಭ ಮಾಡಿ ಆಗಿದೆ. ಅವರ ಪರವಾಗಿ ಕೆಲವು ನಾಯಕರು ಪ್ರಚಾರಕ್ಕೆ ಧುಮುಕ್ತಿದ್ದಾರೆ. ಇತ್ತ ಪಾರ್ಲಿಮೆಂಟ್ ಫೈಟ್ ಅನ್ನು ಗೆಲ್ಲೋದಕ್ಕೆ BJP ಇನ್ನೂ ಕೂಡ ರಣತಂತ್ರವನ್ನು ಮಾಡ್ತಾನೆ ಇದೆ. ಅಭ್ಯರ್ಥಿಗಳ ಆಯ್ಕೆಗೆ ಖುದ್ದು BJP ಚಾಣಕ್ಯ ಅಮಿತ್ ಶಾ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ ಎನ್ನುವ ಮಾಹಿತಿ. ಇವತ್ತು ಖುದ್ದು ಅಮಿತ್ ಶಾಗೆ ಒಂದು ಸಂಭಾವ್ಯ ಪಟ್ಟಿ ಸಲ್ಲಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಜ್ಯ ನಾಯಕರಿಂದ ಅಮಿತ್ ಶಾಗೆ ಪಟ್ಟಿ ಸಲ್ಲಿಕೆ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, ಇವತ್ತು ಸಭೆ ನಡೀಬೇಕಾಗಿತ್ತು, ಸಭೆ ರದ್ದಾಗಿದೆ. ಇದರ ನಡುವೆ ಶಾರ್ಟ್ ಲಿಸ್ಟ್ ರಾಜ್ಯ ನಾಯಕರು ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಆಲ್ರೆಡಿ ಯಾರು ಹೋಗಿದ್ದಾರಪ್ಪ ಅಂದರೆ ವಿಜೇಂದ್ರ ಅವರು ಆಲ್ರೆಡಿ ದೆಹಲಿಯಲ್ಲಿ ನಿನ್ನೆ ರಾತ್ರಿನೇ ತೆರಳಿದ್ದಾರೆ. ನೋಡಿ, 3ಕ್ಕಿಂತ ಹೆಚ್ಚಿರುವ ಆಕಾಂಕ್ಷಿಗಳ ಪಟ್ಟಿ 2ಕ್ಕೆ ಇಳಿಕೆ ಸಾಧ್ಯತೆ. ನೋಡಿ, ಅಂದ್ರೆ ಇನ್ನು ಫೈನಲ್ ಆಗೋ ಡೌಟ್, 3 ಇರೋದು 2 ಆಗುತ್ತೆ ಅಷ್ಟೇ ಅಂತ ಹೇಳಿ. ಇನ್ನೆರಡು ದಿನದಲ್ಲಿ ಎಲೆಕ್ಷನ್, BJP ಎಲೆಕ್ಷನ್ ಸಭೆ ನಡೆಯುತ್ತೆ. 2 ದಿನ. ಇವತ್ತಿನ BJP ಎಲೆಕ್ಷನ್ ಸಭೆ ಏನಿದೆ ಕ್ಯಾನ್ಸಲ್ ಆಗಿದೆ. ಆ ಮೂಲಕ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡಿ, ಒಂದು ಕಡೆ ಇಡೀ ದಿನ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಸಾಕಷ್ಟು ಸದ್ದುಗಳಾಗ್ತಾ ಇತ್ತು. ಇನ್ಫ್ಯಾಕ್ಟ್ ನಾಗೇಂದ್ರ, ನೆನ್ನೆ ನನ್ನ ವೀಕ್ಲಿ ಆಫ್, ನನ್ನ ಮಗನ್ ಕರ್ಕೊಂಡು ಆಚೆ ಹೋಗಿದ್ದೆ. ಚಾಟ್ ಸೆಂಟರ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು. ನೋಡಿ, ಬೆಂಗಳೂರಿನಲ್ಲಿ ಪ್ರತಾಪ್ ಸಿಂಹಂಗ್ ಟಿಕೆಟ್ ಇಲ್ವಂತೆ. ಅಂದ್ರೆ ಸಾಕಷ್ಟು ಅಟೆನ್ಷನ್ ಅಂತೂ ಗ್ರ್ಯಾಬ್ ಆಗ್ತಾ ಇದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಕೊಡದೇ ಇರಕ್ಕೆ ಏನ್ ಕಾರಣ, ಅವ್ರಿಗೆ ಇನ್ ಕೇಸ್ ಕೊಡದೆ ಹೋದ್ರೆ ಬೇರೆ ಯಾರಿಗೆ ಕೊಡಬಹುದು ಅನ್ನೋ ಚರ್ಚೆ. ಮಂಡ್ಯದಿತ್ತು ಇಷ್ಟ ದಿನ. ಜನ ಎಲ್ಲೇ ಹೋದ್ರು ಕೂಡ ಮಂಡ್ಯಕ್ಕೆ ಹಾಗಂತೆ ಹೀಗಂತೆ, ಸುಮಲತಾ ಫೈಟ್ ಅಂತೆ, ಇತ್ಯಾದಿ. ಇವಾಗ ಸ್ವಲ್ಪ ಶಿಫ್ಟ್ ಆಗಿದೆ. ಮೈಸೂರು ಸ್ವಲ್ಪ ಗಮನ ಸೆಳೀತಾ ಇದೆ. ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋದು ನೆನ್ನೆ ನೀವೇ ಹೇಳಿದಾಗೆ ದೊಡ್ಡ ಮಟ್ಟದ ಸುದ್ದಿ. ಪ್ರತಾಪ್ ಸಿಂಹ ಅವರಿಗೆ ಮೈಸೂರಿನ ಟಿಕೆಟ್ ಕೊಡಲ್ವಾ, ಬೇಡ ನಮ್ಮ ಕಡೆ ಕಳಿಸ್ಬಿಡಿ ಅಂತ ಮಂಗಳೂರಿಗೆ ಧ್ವನಿ ಎತ್ತಕ್ಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ, ಚಿಕ್ಕಮಗಳೂರಲ್ಲಿ ಧ್ವನಿ ಎತ್ತಕ್ಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕ್ಯಾಂಪೇನ್ ನಡೀತಾ ಇದೆ. ಮೈಸೂರಿಗೆ ಬೇಡವಾ, ನಮ್ಮ ಕಡೆ ಕಳಿಸಿ, ನಾವು ಗೆಲ್ಸ್ಕೊತೀವಿ ಅಂತ. ಸೊ ಅಂದ್ರೆ ಒಂದು ರೀತಿಯಲ್ಲಿ ಒಂದು ವೈಬ್ ಇದೆ. ಒಂದು ಕಡೆ ಅದು, ಮತ್ತೊಂದು ಕಡೆ ಈಗ BC ಪಾಟೀಲ್ ಅವರು ತ್ಯಾಗ ಮಾಡಿ ಬಂದಿದ್ದೀವಿ, ನಾವು ಪಕ್ಷ ಬಿಟ್ಟು ಬಂದಿದ್ದೀವಿ, ನಮಗೆ ಟಿಕೆಟ್ ಕೊಡ್ತಾರೆ, ಇನ್ಯಾರು ಕೊಡ್ತಾರೆ ಇವರು ಅಂತೇಳಿ ಒಂದು ಕಡೆ. ಮತ್ತೊಂದು ಕಡೆ ಈಶ್ವರಪ್ಪ ಅವ್ರು ರಾತ್ರಿ ಸ್ಟೇಟ್ಮೆಂಟು ಸಖತ್ ಇದು ವಿಚಾರ, ನಮಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ, ಕೊಡ್ಲಿಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಾದ್ರೂ ನಾವು ನಿಂತ್ಕೋತೀವಿ ಅಂತೇಳಿ ಒಂದು ಇಂಡೈರೆಕ್ಟ್ ಆಗಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇದೆಲ್ಲದ ನಡುವೆ ರೇಣುಕಾಚಾರ್ಯ ಸುಮ್ಮನೆ ಕೂತಿದ್ದಾರೆ. ಇಷ್ಟು ದಿನ ಸುಮ್ಮನೆ ಇದ್ದಂಥ ಸದಾನಂದ ಗೌಡರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ನಮಗೂ ನಾವು ಮತ್ತೆ ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿರಲಿಲ್ಲ, ಇದು ನನ್ನ ಕಡೆ ಎಲೆಕ್ಷನ್ ಅಂತ ಕೂಡ ಎಲ್ಲೂ ಹೇಳ್ಕೊಂಡು ಬಂದಿರಲಿಲ್ಲ. ಆದರೂ ಅಂತೆ ಕಂತೆಗಳು ಚರ್ಚೆಗಳು ನಡೀತಾ ಇತ್ತು. ಈಗ ಸದಾನಂದ ಗೌಡರು ಕೂಡ ಮುಂದೆ ಬಂದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೂಡ ತನ್ನ ವಿರುದ್ಧ ಪಿತೂರಿಯನ್ನು ಮಾಡ್ತಿದ್ದಾರೆ ಅಂತೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಡಿದ್ದಾರೆ. ಮತ್ತೊಂದು ಕಡೆ CT ರವಿ ಅವರು, ನನ್ನ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಿದವರು ಯಾರು, ಅದೆಲ್ಲವೂ ಕೂಡ ಎಲೆಕ್ಷನ್ ಆದಮೇಲೆ ನಾನು ಉತ್ತರವನ್ನು ಕೊಡ್ತೀನಿ, ಮನಸ್ಸಲ್ಲಿ ತುಂಬ ಇಟ್ಕೊಂಡಿದ್ದೀನಿ, ಅದೆಲ್ಲವನ್ನು ಕೂಡ ಬಹಿರಂಗಪಡಿಸ್ತೀನಿ ಅಂತ ಹೇಳಿಕೆ ಕೊಡ್ತಾ ಇರೋಂಥದ್ದು. ಮತ್ತೊಂದು ಕಡೆ ಭಗವಂತ ಖೂಬಾ ವಿರುದ್ಧ ಸ್ಥಳೀಯ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಬೇರೆಯವರು ಕೊಡಬೇಕು, ಹೊಸಬರಿಗೆ ಮಣೆ ಹಾಕಬೇಕು ಅಂತೇಳಿ ಈ ರೀತಿಯಾಗಿ ಇನ್ನೂ ತಿಕ್ಕಾಟಗಳು ನಡೀತಾ ಇದೆ ರಾಜ್ಯದಲ್ಲಿ. ಎಸ್ಪೆಷಲಿ ಸದಾನಂದ ಗೌಡ, ಪ್ರತಾಪ್ ಸಿಂಹ ಅವರು, ಶೋಭಾ ಕರಂದ್ಲಾಜೆ ಅವರು, ಅನಂತ್ ಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲ್, ಭಗವಂತ್ ಖೂಬಾ, ಈ 6 ಹೆಸರುಗಳು, ಈ 6 ಮಂದಿಗೆ ಇನ್ ಕೇಸ್ ಫಸ್ಟ್ ಲಿಸ್ಟ್ ಅಲ್ಲಿ ಹೆಸರು ಅನೌನ್ಸ್ ಆಗ್ಲಿಲ್ಲ ಅಂದ್ರೆ ಏನೋ ನಡೀತಾ ಇದೆ ಒಳಗೆ ಅಂತ ಹೇಳಿ ಸಿಗದೆ ಇರೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ನಿನ್ನೆ ಅನಂತ್ ಕುಮಾರ್ ಹೆಗಡೆ ಅವರು ಮಾತಾಡಿದ್ದಾರೆ. ಏನಂತ ಮಾತಾಡಿದೆ ಅಂತಂದ್ರೆ, ಯಾಕೆ ಗೊತ್ತಾ ಈ ಬಾರಿ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿರೋದು ಅಂತೇಳಿ. ಯಾಕಂದ್ರೆ ನಮ್ಮ ಹತ್ರ ರಾಜ್ಯಸಭೆಯ ಫುಲ್ ಪ್ರೆಜಲ್ ನಮ್ಮ ಹತ್ರ ಇಲ್ಲ, ವಿಧಾನಸಭೆಯಲ್ಲಿ ನಮಗೆ ವಿಧಾನಸಭೆಯಲ್ಲಿ ಇಲ್ಲ, ಯಾಕಂದ್ರೆ ಮೊನ್ನೆ 3 ಜನ ಕಾಂಗ್ರೆಸ್ ವರ್ಗದ್ರು, ನಮ್ಮ ಹತ್ರ ಒಂದೇ ಇರೋದು. ಸೊ ನಾವು ಸೆಂಟ್ರಲಲ್ಲಿ ಫುಲ್ ಮೆಜಾರಿಟಿ ಇದ್ದೀವಿ, ಆದರೆ ರಾಜ್ಯಸಭೆನ ಫುಲ್ ಮೆಜಾರಿಟಿ ಇಲ್ಲ. ಹಾಗಾಗಿ ನಾವು 400 ಪಾರ್ವರೆಗೂ ನಾವು ಅದೊಂದು ಸ್ಲೋಗನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗೂ ಹೇಳ್ದಂಗಿತ್ತು. ನಮಗೆ ಇಷ್ಟು ಬೇಕೇ ಬೇಕು ಅಂತೇಳಿ ಡೈರೆಕ್ಟಾಗಿ ಸಂದೇಶವನ್ನು ರವಾನೆ ಮಾಡ್ದಂಗೂ ಇತ್ತು. ನೋಡಿ, ಇನ್ನು 3 ಜನ 3-4 ಜನ ಅಂತ ಹೆಸರಿತ್ತು. ಇವತ್ತು 2 ಜನಕ್ಕೆ ಇಳಿಸ್ತಾರೆ. ಆ 2 ಜನರಲ್ಲಿ ಯಾರನ್ನ ಫೈನಲ್ ಮಾಡ್ತಾರೆ ಅಂದರೆ ಇನ್ನೊಂದು 2-3 ದಿನ ಕಳ್ಕೊಂಡು ಹೋದ್ರು ಅನುಮಾನ ಇಲ್ಲ. ಪ್ರಮುಖವಾಗಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್, ಅದರಲ್ಲೂ ಇವತ್ತು ದೆಹಲಿ ಅಂಗಳದಲ್ಲಿ ಯಾವೆಲ್ಲ ರೀತಿಯ ಚಟುವಟಿಕೆಗಳಾಗಬಹುದು
ಹಾಗೆ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಕೇಳೋಕ್ ಸಿಗ್ತಾ ಇದೆ. ಅವರ ಮುಂದಿನ ಹೆಜ್ಜೆ ಯಾವ ರೀತಿ ಇರ್ಬೋದು, ಇದೆಲ್ಲದರ ಸಮಗ್ರ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೀಟಿಂಗ್ ಇವತ್ತು ನಡಿಬೇಕಾಗಿತ್ತು, ಪೋಸ್ಟ್ಪೋನ್ ಆಗಿದೆ. ಅದರ ಜೊತೆಗೆ ಆಕಾಂಕ್ಷಿತರ ಎದೆಯಲ್ಲಿ ಢವ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಆಲ್ರೆಡಿ ಚರ್ಚೆ ಶುರುವಾಗ್ಬಿಟ್ಟಿದೆ, ಇವ್ರಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಅಂತ ಹೇಳಿ 6 ರಿಂದ 7 ಹೆಸರು ಮುನ್ನೆಲೆಗೆ ಬಂದಿರೋದು. ಸೊ ಏನೆಲ್ಲ ನಿರೀಕ್ಷೆ ಮಾಡಬಹುದು ಇವತ್ತು ಬಿಜೆಪಿಯ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಡೆವಲಪ್ಮೆಂಟ್ಸ್ ಅಂತ ಹೇಳಿ ಸುರೇಶ್? ಸ್ಮಿತಾ, ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ CEC ಮೀಟಿಂಗ್ ನಡೀಬೇಕಾಗಿತ್ತು. ಆ CEC ಮೀಟಿಂಗ್ನಲ್ಲಿ ರಾಜ್ಯದ ಎಲ್ಲ ಬಹುತೇಕ ಹಿರಿಯ ನಾಯಕರಿಗೆ ಆಹ್ವಾನವನ್ನು ಕೂಡ ಕೊಡಲಾಗಿತ್ತು. ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ, ವಿಜಯೇಂದ್ರ ಸೇರಿದಂತೆ ಪ್ರಮುಖ ನಾಯಕರಿಗೆ ಆಹ್ವಾನವನ್ನು ಕೊಟ್ಟಿದ್ದರು. ಸೊ ಇವತ್ತು ಅಂದುಕೊಂಡಂತೆ CEC ಮೀಟಿಂಗ್ ನಡೆದಿದ್ದೇ ಆಗಿದ್ದಾರೆ. ಇವತ್ತು ಏನು 3-4 ಅಭ್ಯರ್ಥಿಗಳ ಆಕಾಂಕ್ಷಿಗಳು ಏನೆಲ್ಲ ಇದ್ರು ಅವರೆಲ್ಲರೂ ಪಟ್ಟಿ ಏನಿತ್ತು ಅದು ಶಾರ್ಟ್ ಲಿಸ್ಟ್ ಆಗಿ ಇವತ್ತು ಅಮಿತ್ ಶಾ ನೇತೃತ್ವದಲ್ಲೇ ಇವತ್ತು ಇಬ್ಬರು ಅಭ್ಯರ್ಥಿಗಳಿಗೆ, ಇಬ್ಬರು ಆಕಾಂಕ್ಷಿಗಳಿಗೆ ಪಟ್ಟಿಯನ್ನು ಇಳಿಸದಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿತ್ತು. ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತೇ ರಾಜ್ಯ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಒಂದು ಮೆಸೇಜ್ ಸಿಗ್ತಾ ಇರ್ತದೆ ಹೈಕಮಾಂಡ್ ನಾಯಕರಿಂದನ. ಏಕೆಂದರೆ ಯಾರೆಲ್ಲ ಫೀಲ್ಡಿಂದ ಔಟ್, ಯಾರೆಲ್ಲ ಇನ್ ಅಂತಕ್ಕಂಥ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಇವತ್ತು ಸಿಕ್ಕಿರೋದು ಇವತ್ತು ಬಹುತೇಕವಾಗಿ. ಸೊ ಆದರೆ ಇವತ್ತು ಸಭೆ ಕ್ಯಾನ್ಸಲ್ ಆಗಿರೋ ಹಿನ್ನೆಲೆಯಲ್ಲಿ ಮತ್ತೆ CEC ಮೀಟಿಂಗನ್ನು ಮುಂದೂಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಹಾಗಿದ್ರೆ ಇವತ್ತು ವಿಜೇಂದ್ರ ಅವರು ಈಗಾಗಲೇ ಹೋಗಿದ್ದಾರೆ. ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರಾ ಅಥವಾ ಭೇಟಿ ಆಗಲ್ವ ಅಂತಕ್ಕಂಥದ್ದು ಕೂಡ ಒಂದು ಭಾಳ ಒಂದು ಕುತೂಹಲ ಇರ್ತಕ್ಕಂಥದ್ದು. ಒಂದು ವೇಳೆ ಅಂದುಕೊಂಡಂತೆ ಏನಾದರೂ ಅಮಿತ್ ಶಾ ಅವರ ಭೇಟಿಗೆ ಅವಕಾಶ ಸಿಕ್ಕಿ ವಿಜೇಂದ್ರ ಅವರು ಏನಾದ್ರು ಭೇಟಿ ಆಗಿದ್ದೇ ಆದರೆ ಅಲ್ಲಿ ಖಂಡಿತವಾಗಲೂ ಕೂಡ ಮತ್ತೆ ಈ ವಿಚಾರವಾಗಿ ಅಂದರೆ ರಾಜ್ಯದ ಅಭ್ಯರ್ಥಿಗಳ ಘೋಷಣೆ ವಿಚಾರವಾಗಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ. ಒಂದು ವೇಳೆ ಇವತ್ತು ಹಾಗೇನೆ ಒಂದು ಸಾಧ್ಯತೆ ಬಗ್ಗೆ ನಾವು ಹೇಳೋದಾದ್ರೆ ಸ್ಮಿತಾ, ಇಲ್ಲಿ CEC ಮೀಟಿಂಗ್ ಇವತ್ತು ನಡೆದಿದ್ದೇ ಆಗಿದ್ದರೆ 28 ಕ್ಷೇತ್ರಗಳಿಗೆ ಏನು 3-4 ಅಭ್ಯರ್ಥಿಗಳು ಹೋಗಿತ್ತು ಅದೆಲ್ಲವೂ ಕೂಡ ಶಾರ್ಟ್ ಲಿಸ್ಟ್ ಆಗಿ ಇಬ್ಬರು ಅಭ್ಯರ್ಥಿಗಳಾಗಿ ಇಬ್ಬರು ಆಕಾಂಕ್ಷಿಗಳಿಗೆ ಫೈನಲ್ ಮಾಡಿಬಿಟ್ಟು ಅದನ್ನು ನಾವು ನೆಕ್ಸ್ಟು ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಏನಿತ್ತು ಆ ಪಾರ್ಲಿಮೆಂಟ್ ಬೋರ್ಡ್ ಮೀಟಿಂಗಲ್ಲಿ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿ ಮತ್ತೊಮ್ಮೆ ಅಲ್ಲಿ ಸ್ಕ್ರೂಟಿನಿಯನ್ನು ಮಾಡಿ ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆಗೆ ಪಟ್ಟಿಗೆ ಮುದ್ರೆಯನ್ನು ಒತ್ತುತ್ತಾ ಇದ್ರು. ಆದರೆ ಈಗ ಸಭೆ ಮತ್ತೆ ಮುಂದೂಡಿಕೆ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಏನು ವಿಜೇಂದ್ರ ಡೆಲ್ಲಿಗೆ ಹೋಗಿರ್ತಾರೆ. ಒಂದು ವೇಳೆ ಅಂದುಕೊಂಡಂತೆ ಅಮಿತ್ ಶಾ ಅವರ ಭೇಟಿಗೆ ಅವರ ನಿರೀಕ್ಷೆಯಂತೆ ಸಿಕ್ಕಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಆಗುತ್ತೆ ಅಂತಕ್ಕಂಥದ್ದು ಬಹುತೇಕ ಅನುಮಾನ ಸ್ಮಿತಾ. ಯಾಕೆ ಅಂತ ನೋಡಿ ಸುರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್. ಏನು ಕ್ಯಾನ್ಸಲ್ ಆಗಿದೆ ಇವತ್ತು ಮೀಟಿಂಗ್? ಎಸ್ ನಾಗೇಂದ್ರ ಕೇಳಿಸ್ತಾ ಇದೆ. ಎಸ್, ಇವತ್ತು ಸಭೆ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು ರಾಜ್ಯದ ಹಿರಿಯ ನಾಯಕರಿಗೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಆದರೆ ಸಭೆ ಮುಂದೂಡಿಕೆ ಆಗಿದೆ, ನಾವು ನಂತರ ತಿಳಿಸ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿನೇ ಇವತ್ತು ಬೆಳಿಗ್ಗೆ ಮುಂಜಾನೆ ಅಂದರೆ 7:30 ಅಥವಾ 8 ಗಂಟೆ ಸುಮಾರಿಗೆ ಹೊರಡಬೇಕಾದಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಈ ಒಂದು ಮೆಸೇಜ್ ಬಂದಿರೋದ್ರಿಂದ ಅವರು ಕೂಡ ಇವತ್ತು ದೆಹಲಿ ಪ್ರಯಾಣವನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು. ಆದರೆ ಈ ಕ್ಷಣದವರೆಗೂ ಕೂಡ ಯಾವ ಕಾರಣಕ್ಕೆ CEC ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲಿಯೂ ಕೂಡ ಯಾವ ನಾಯಕರಿಗೂ ಆಗಲಿ ಅಥವಾ ಎಲ್ಲಿಯೂ ಕೂಡ ಬಹಿರಂಗವನ್ನು ಮಾಡಿಲ್ಲ ಹೈಕಮಾಂಡ್ ನಾಯಕರು. ಆದರೆ ಸಭೆ ಕ್ಯಾನ್ಸಲ್ ಆಗಿರೋ ಹಿನ್ನೆಲೆಯಲ್ಲಿ ದೆಹಲಿಯತ್ತ ಮುಖವನ್ನು ಮಾಡಿದಂತಹ ರಾಜ್ಯದ ಹಿರಿಯ ನಾಯಕರು ಇಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು. ಯಡಿಯೂರಪ್ಪ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಅಶೋಕ್, ಎಲ್ಲರೂ ಕೂಡ ಬಹುತೇಕ ನಾಯಕರು ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಇವತ್ತು ಸಂಜೆ ವೇಳೆಗೆ ಅಮಿತ್ ಶಾ ಅವರ ಭೇಟಿಗೆ ಅವಕಾಶ ಸಿಗುತ್ತಾ ಇಲ್ವಾ ವಿಜೇಂದ್ರ ಅವರಿಗೆ ಅಂತಕ್ಕಂಥದ್ದು ಒಂದು ಜೊತೆಗೆ ಒಂದು ವೇಳೆ ಭೇಟಿ ಆಗಿದ್ದೇ ಆದರೆ ಈ ಎಲ್ಲ ವಿಚಾರಗಳು ಶಾರ್ಟ್ ಲಿಸ್ಟ್ ಆಗುವಂಥ ವಿಚಾರವಾಗಿ ಚರ್ಚೆ ನಡೆಯುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ಸಾಧ್ಯತೆಗಳು ಕಡಿಮೆ ಇರ್ತಕ್ಕಂಥದ್ದು. ಯಾಕೆ ಅಂತ ನೋಡೋದಾದರೆ ರಾಜ್ಯ ಹಿರಿಯ ನಾಯಕರ ಸಮ್ಮುಖದಲ್ಲಿ ಯಡಿಯೂರಪ್ಪನ ಹೊರತುಪಡಿಸಿ ಈ ಶಾರ್ಟ್ ಲಿಸ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಅಷ್ಟು ಈಸಿಯಾಗಿ ನಂಬೋದಕ್ಕಾಗೋದಿಲ್ಲ. ಸೊ ಹೀಗಾಗಿ ನಿನ್ನೆ ಬಹುತೇಕವೂ ಚರ್ಚೆ ಆಗುವಂಥ ಸಾಧ್ಯತೆ ಕಡಿಮೆ. ಆದರೆ ಮುಂದಿನ ದಿನಗಳಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮತ್ತೆ ಅಮಿತ್ ಶಾ ನೇತೃತ್ವದಲ್ಲಿ ಈ ಶಾರ್ಟ್ ಲಿಸ್ಟ್ ಆಗುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಹೌದು, ಯಡಿಯೂರಪ್ಪನವರನ್ನ ಹಾಗೆ ಅವರ ಪುತ್ರ ಆಬ್ವಿಯಸ್ಲಿ ರಾಜ್ಯಾಧ್ಯಕ್ಷ